ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತಾ. ಸಚಿವ ಸಂಪುಟ ರಚನೆಯು ಪಂಚರಾಜ್ಯ ಚುನಾವಣೆ ಮುಗಿದ ಮೇಲೆ ಆಗುತ್ತೋ ಅಥವಾ ಅದಕ್ಕಿಂತ ಮೊದಲೇ ಆಗುತ್ತೋ ನೋಡೋಣ ಎಂದು ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ಸಚಿವ ಸಂಪುಟ ರಚನೆಯಲ್ಲಿ ಅವಕಾಶ ಸಿಗುವ ವಿಚಾರ ಕುರಿತು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ನಾನೇನು ಹೇಳಲು ಆಗೋಲ್ಲ. ಸಚಿವ ಸಂಪುಟ ರಚನೆಯು ಪಂಚರಾಜ್ಯ ಚುನಾವಣೆ ಮುಗಿದ ಮೇಲೆ ಆಗುತ್ತೋ ಅಥವಾ ಅದಕ್ಕಿಂತ ಮೊದಲೇ ಆಗುತ್ತೋ ನೋಡೋಣ. ಆದ್ರೆ ಒಳ್ಳೆಯ ಬೆಳವಣಿಗೆ ಆಗುತ್ತೆ. ರೇಣುಕಾಚಾರ್ಯ ಮಂತ್ರಿ ಆಗ್ಲಿ ಅಂತ ಆಶೀರ್ವಾದ ಮಾಡುತ್ತೇನೆ. ರೇಣುಕಾಚಾರ್ಯ ಯಾರಾದ್ರೂ ನಾಯಕತ್ವ ಒಪ್ಪಿಕೊಂಡ್ರೆ ಅವರ ನಾಯಕತ್ವದಲ್ಲಿ ಇರ್ತಾರೆ ಎಂದರು. ರೇಣುಕಾಚಾರ್ಯ ಅವರು ಬಿಎಸ್ವೈ ನಾಯಕತ್ವ ಅಥವಾ ಬೊಮ್ಮಾಯಿ ನಾಯಕತ್ವ ಒಪ್ಪಿಕೊಂಡಿದ್ದಾರಾ ಎನ್ನುವ ವಿಚಾರ ಕುರಿತು ಮಾತನಾಡಿದ ಯತ್ನಾಳ್, ರೇಣುಕಾಚಾರ್ಯ ಅವರು ಬಿಜೆಪಿ ಪಕ್ಷದ ನಾಯಕತ್ವ ಒಪ್ಪಿಕೊಂಡಿದ್ದಾರೆ ಎಂದ ಅವರು, ಮೊದಲು ಕೊರೋನಾ ಸಮರ್ಥವಾಗಿ ಎದುರಿಸಬೇಕು. ಪಕ್ಷದ ಹೈಕಮಾಂಡ್ ಯಾವ ರೀತಿ ಬದಲಾವಣೆ ಮಾಡುತ್ತೆ ಅಂತ ನೋಡೋಣ. ಗುಜರಾತ್ ಮಾದರಿಯಲ್ಲಿ ಮಾಡುತ್ತೋ ಅಥವಾ ಕರ್ನಾಟಕಕ್ಕೆ ಬೇರೆ ಮಾದರಿ ಮಾಡುತ್ತೋ ನೋಡೋಣ ಎಂದರು. ಅವ್ರಿಗೂ ಇದೆ, ನಮಗೂ ಇದೆ, ಅದರಲ್ಲಿ ಯಾವ ಮಾತಾಡಿದೆ. ಕೆಲವೊಂದ್ಸಲ ಕೆಲವೊಂದು ಅವರು ವಿಚಾರಗಳನ್ನು ಹೇಳಿರ್ಬೋದು, ನಾನು ವಿಚಾರ ಹೇಳಿರ್ಬೋದು. ಆದರೆ ಒಟ್ಟಾರೆ ಪಕ್ಷ ಮತ್ತು ಸರ್ಕಾರದ ಜೊತೆಯಲ್ಲಿ ಒಂದು ಕೂತು ಮಾತಾಡಿದ್ದಾರೆ. ಹಿಂದೆ ಚುನಾವಣೆ ಆದಮೇಲೆ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಆಗ್ಬೋದು ಅನ್ನೋಂಥ ಇದೆ. ಸೊ ಎಲ್ಲರೂ ಕೂಡ ಅವಕಾಶ ಸಿಗ್ಬೋದಾ ಈ ನಿಟ್ಟಿನಲ್ಲಿ ಏನಾದ್ರು? ನಾವೇನು ಭವಿಷ್ಯ ಏನು ಹೇಳೋಕ್ಕಾಗೋದಿಲ್ಲ. ಪಂಚರಾಜ್ಯ ಚುನಾವಣೆ ಆದಮೇಲೆ ಆಗ್ತದೋ ಅದಕ್ಕಿಂತ ಮುಂಚೆ ಆಗ್ತದೋ ನಾವು ಪ್ರಶ್ನಾರ್ಥಕ್ಕಿದೆ. ಒಟ್ಟಾರೆ ಒಳ್ಳೆಯ ಬೆಳವಣಿಗೆ ಆಗ್ತದೆ. ನಾವು ರೇಣುಕಾಚಾರ್ಯರು ಮಂತ್ರಿ ಆಗಲಿಕ್ಕೆ ಹಾರೈಸ್ತೀವಿ, ಒಂದು ಶುಭ ಕೊಡ್ತೀವಿ. ನಿಮ್ಗಿಲ್ವಾ ಸರ್ ಮಂತ್ರಿ? ನಿಮ್ಗಿಲ್ವಾ ಆಸೆ? ಹಂಗೇನು ಕೊಟ್ಟರೆ ಹಂಗೇನು ಭಾಳ ರಿಸೀಟಾಗಿ ಏನಿಲ್ಲ ಸರ್. ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗಲೇ ನೀವು ಆಶೀರ್ವಾದ ಮಾಡ್ಬೋದಾಯ್ತು ಸರ್, ಯಾಕೆ ಮಾಡಲಿಲ್ಲ ಅಂತ? ಯಾರಿಗೆ? ರೇಣುಕಾಚಾರ್ಯ ಅವರು ಅವ್ರ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹೆಂಗೆ ಮಾಡ್ತಾನೆ? ಅವ್ರ ಹಿಂದೆ ಅವ್ರು ಗಟ್ಟಿಯಾಗಿದ್ದು. ಅವರು ಒಮ್ಮೆ ಯಾರ ರೇಣುಕಾಚಾರ್ಯದೇನು ಒಮ್ಮೆ ಯಾರು ನಾಯಕತ್ವ ಒಪ್ಕೊಂಡ್ರಂದ್ರೆ ಅದೊಂದು ಗಟ್ಟಿಯಾಗಿ ವಿಶ್ವಾಸಾರ್ಹವಾಗಿ ಉಳಿತಾರೆ. ಹಂಗಾರೆ ಯಡಿಯೂರಪ್ಪನವ್ರ ನಾಯಕತ್ವ ಒಪ್ಕೊಂಡಿದ್ದಾರಾ ಅಥವಾ ರೇಣುಕಾಚಾರ್ಯ ಅವರು ಯಡಿಯೂರಪ್ಪ ಅವರ ನಾಯಕತ್ವ ಒಪ್ಕೊಂಡಿದ್ದಾರಾ ಅಥವಾ ಬೊಮ್ಮಾಯಿ ನಾಯಕತ್ವ ಒಪ್ಕೊಂಡಿದ್ದಾರಾ? ಬಿಜೆಪಿ ನಾಯಕತ್ವ ಒಪ್ಕೊಂಡಾರ. ನಾವೆಲ್ಲ ಬಿಜೆಪಿ ನಾಯಕತ್ವ ಕಾಲಕ್ಕೆ ಪಕ್ಷ ಏನು ನಿರ್ಣಯ ತಗೋತೈತೆ ಆ ನಾಯಕತ್ವ. ಹಿಂದೆ ನೀವು ಯಡಿಯೂರಪ್ಪ ಬದಲಾವಣೆ ಅಂತ ಹೇಳ್ತಾ ಇದ್ರಿ, ಅದೇ ರೀತಿ ಆಯ್ತು. ಈಗ ಏನು ಬಸವರಾಜ ಬೊಮ್ಮಾಯಿ ಬದಲಾವಣೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ. ಮಾಡ್ಬೇಕಂತೀವಿ ಯಾವ ರೀತಿ ಸರ್ ತಮ್ಮ ಪಕ್ಷದ ಹೈಕಮಾಂಡ್ ಯಾವ ರೀತಿ ಬದಲಾವಣೆ ಮಾಡಿದ್ರೆ ರಾಜ್ಯದಲ್ಲಿ ಮುಂದಿನ ಚುನಾವಣೆಗೆ ಅನುಕೂಲ ಆಗ್ತದೆ ಅನ್ನೋದು ನಮ್ಮ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತದೆ. ಅದು ಏನು ನಿರ್ಣಯ ಮಾಡ್ತದೋ, ಗುಜರಾತ್ ಮಾದರಿಯಲ್ಲಿ ಮಾಡ್ತದೋ, ಕರ್ನಾಟಕಕ್ಕೇ ಒಂದು ಬೇರೆ ಒಂದು ಮಾದರಿ ಕೊಡ್ತಾರೋ ನೋಡಬೇಕು. ಸರ್ ಈಗ ಕಡಿಮೆ ಇದೆ ಸರ್, ಬರೀ ಇನ್ನೊಂದು ವರ್ಷ ಅಷ್ಟೇ ಇರೋದು ಮತ್ತೆ ಚುನಾವಣೆಗೆ. ಈಗ ತಕ್ಷಣಕ್ಕೆ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಓಕೆ. ಇನ್ನು 5 ತಿಂಗಳು 6 ತಿಂಗಳು ಮಾಡಿ ಸಚಿವ ಸಂಪುಟ ಪುನರ್ರಚನೆ ಮಾಡಿದ್ರೆ ಪ್ರಯೋಜನ ಇಲ್ಲ. ಅವಾಗ ಆಗಿಯೂ ಏನು ಉಪಯೋಗ? ಸುಮ್ಮನೆ ಅವಾಗ ಆಗೋದ್ರಾಗ ಅರ್ಥ ಇಲ್ಲ. ಸುಮ್ಮನೆ ಶಾಸಕರಾಗಿದ್ದು ಬಿಡೋದು ಒಳ್ಳೇದು. ಈಗಾದರೆ ಒಳ್ಳೇದು ಅಂತೀರ? ಈಗ ಮಾಡೋದಿದ್ರೆ ಒಂದು 10-15 ದಿನ ಮಾಡಬೇಕು. ಇಲ್ಲಾಂದ್ರೆ ನಾವೇನು ಶಾಸಕರಾಗಿ ಸಮಾಧಾನದಿಂದ ಈಗ ಮತ್ತು ಎಲ್ಲರಿಗೂ ಯಾರಿಗೇ ಅವಕಾಶ ಸಿಗ್ತದೆ ಕನಿಷ್ಠ ಒಂದೂವರೆ ವರ್ಷ ಒಂದು ಅವಕಾಶ ಸಿಕ್ಕರೆ ಪರಿಣಾಮಕಾರಿಯಾಗಿ ಒಬ್ಬ ಮಂತ್ರಿಗಳಾಗಿ ಎಲ್ಲ ಜಿಲ್ಲೆಗೆ ಅಡ್ಡಾಡಿ ಅವ್ರ ಇಲಾಖೆಯ ಒಂದು ಕಂಟ್ರೋಲ್ ತೊಗೊಂಡು ಕೆಲಸ ಮಾಡಿ ಹೆಚ್ಚು ನಮ್ಮ ಸರ್ಕಾರದ ಯೋಜನೆಗಳನ್ನು ಜನರು ಮುಟ್ಟಿಸಲಿಕ್ಕೆ ಪ್ರಯತ್ನ ಆಗ್ತದೆ. ಸುಮ್ಮನೆ 2 ತಿಂಗಳಿದ್ದಾಗ ಮಾಡಿದ್ರೆ ಅದು ಕಾಟಾಚಾರ ಆಗ್ತದೆ. ಅದರಿಂದ ಯಾವುದೇ ನಮ್ಮ ದೇಶದ ಯಾವುದೇ ರಾಜ್ಯದಲ್ಲಿ 3-4 ತಿಂಗಳಲ್ಲಿ ಬದಲಾವಣೆ ಮಾಡೋದಂತ ಯಾವ ಸರ್ಕಾರಗಳು ವಾಪಸ್ ಬಂದಾಗ ಸರ್ ನಿನ್ನೆ ನಿರಾಣಿ ಅವರು ಹೇಳಿರೋ ಗಣರಾಜ್ಯೋತ್ಸವ ಪರೇಡ್ ಬಗ್ಗೆ ಕೇರಳ ರಾಜ್ಯವು ಶ್ರೀನಾರಾಯಣ ಗುರುಗಳ ಹೆಸರನ್ನ ಮುಂದಿಟ್ಟುಕೊಂಡು ಅನಾವಶ್ಯಕವಾಗಿ ವಿವಾದಾತ್ಮಕ ಸೃಷ್ಟಿಸುವುದು ಸರಿಯಲ್ಲ ಎಂದು ಕೃಷ್ಣಾ ಕಾಡ ನಿಗಮದ ಅಧ್ಯಕ್ಷ ಶರಣಪ್ಪ ತಳವಾರ್ ಹೇಳಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷ ಜನವರಿ 26ರ ಗಣರಾಜ್ಯೋತ್ಸವದಂದು ಭಾರತ ಸರ್ಕಾರದಿಂದ ಪ್ರತಿ ವರ್ಷ ಗಣರಾಜ್ಯೋತ್ಸವ ಪರೇಡ್ ಆರಂಭದಿಂದ ಈವರೆಗೆ ತನ್ನದೇ ಆದ ನಿಲುವನ್ನ ಇಟ್ಟುಕೊಂಡು ಪರೇಡ್ ನಡೆಯುತ್ತಾ ಬಂದಿರುವುದು ಎಲ್ಲರಿಗೂ ತಿಳಿದ ವಿಚಾರ. ಒಟ್ಟು ಈವರೆಗೆ ನಡೆದು ಬಂದಂತಹ ಪದ್ಧತಿಯಂತೆ ದೇಶದಲ್ಲಿರುವ ಒಟ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸೇರಿ 36 ರಾಜ್ಯಗಳೆಂದು ಪರಿಗಣಿಸಿ ಪ್ರತಿ ರಾಜ್ಯವು ಗಣರಾಜ್ಯೋತ್ಸವದ ನಿಮಿತ್ತ ಸ್ತಬ್ಧ ಚಿತ್ರಗಳನ್ನು ರಾಜ್ಯೋತ್ಸವ ಪರೇಡ್ಗೆ ಕಳಿಸುವುದು ಪದ್ಧತಿ. ಆದ್ರೆ ಪ್ರತಿ ವರ್ಷ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಪರೇಡ್ಗೆ 12 ರಾಜ್ಯಗಳ ಸ್ತಬ್ಧ ಚಿತ್ರಗಳನ್ನು ಮಾತ್ರ ಪರಿಗಣಿಸಲಾಗುತ್ತಿದೆ. ಅಂದರೆ 3 ವರ್ಷಕ್ಕೊಮ್ಮೆ ಪ್ರತಿ ರಾಜ್ಯಗಳಿಗೆ ಭಾಗವಹಿಸುವ ಅವಕಾಶವಿರುತ್ತದೆ. 36 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇರುವ ನಮ್ಮ ದೇಶದಲ್ಲಿ ಪ್ರತಿ ರಾಜ್ಯವು ಪ್ರತಿ ವರ್ಷ ಪರೇಡ್ನಲ್ಲಿ ಭಾಗವಹಿಸುವ
ಭಾಗವಹಿಸುವ ಅವಕಾಶವಿರುವುದಿಲ್ಲ. ಇದು ನಮ್ಮ ದೇಶದಲ್ಲಿ ಗಣರಾಜ್ಯೋತ್ಸವ ಆರಂಭವಾದಾಗಿನಿಂದ ನಡೆದು ಬಂದ ಸಂಪ್ರದಾಯ ಮತ್ತು ನಿಯಮಾವಳಿ ಆಗಿರುತ್ತದೆ. ಈ ಸಂಪ್ರದಾಯದಂತೆ 2018 ಮತ್ತು 2021ರಲ್ಲಿ ಕೇರಳ ರಾಜ್ಯವು ತನ್ನ ಸ್ತಬ್ಧ ಚಿತ್ರಗಳೊಂದಿಗೆ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸಿತು. ಈ ಪುನರಾವರ್ತಿತ ನಿಯಮದಂತೆ ಕಳೆದ ವರ್ಷದಲ್ಲಿ ಭಾಗವಹಿಸಿದ ರಾಜ್ಯಗಳನ್ನು ಬಿಟ್ಟು ಉಳಿದ 12 ರಾಜ್ಯಗಳಲ್ಲಿ ಈ ವರ್ಷ ಭಾಗವಹಿಸುವ ಅವಕಾಶವಿರುತ್ತದೆ. ವಿನಃ ಕಳೆದ ವರ್ಷ ಅಂದರೆ 2021ರಲ್ಲಿ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾಗವಹಿಸಿರುವ ಕೇರಳ ರಾಜ್ಯಕ್ಕೆ ಈ ವರ್ಷ ನಿಯಮಾವಳಿಯಂತೆ ಅವಕಾಶವಿರುವುದಿಲ್ಲ. ಆದರೆ ಈ ನಿಯಮಾವಳಿ ತಿಳಿಯದಿದ್ರೂ ಕೂಡ ಕೇರಳ ರಾಜ್ಯವು ಶ್ರೀನಾರಾಯಣ ಗುರುಗಳ ವಿಚಾರವನ್ನ ಮುಂದಿಟ್ಟುಕೊಂಡು ಅನವಶ್ಯಕವಾಗಿ ವಿವಾದವನ್ನ ಹುಟ್ಟುಹಾಕುತ್ತಿದೆ ಎಂದರು. ಕೇರಳ ಸರ್ಕಾರ ಇರ್ತಕ್ಕಂಥ ಕಮ್ಯುನಿಸ್ಟ್ ಸರ್ಕಾರ ಇವತ್ತು ದೇಶದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಒಂದು ಒಳ್ಳೆ ಕೆಟ್ಟ ಹೆಸರು ತರ್ತಕ್ಕಂಥ, ಜನರ ದಾರಿ ತಪ್ಪಿಸ್ತಕ್ಕಂಥ ಒಂದು ಆ ಸಂಚು ಮಾಡ್ತಾ ಇದ್ದಾರೆ. ಒಬ್ಬ ಮಹಾಪುರುಷ ಬ್ರಹ್ಮಶ್ರೀ ನಾರಾಯಣ ಗುರು ಅಂತಕ್ಕಂಥ ಪುರುಷನ ಮುಂದಿಟ್ಟುಕೊಂಡು ಅವ್ರನ್ನ ಮುಂದೆ ತಂದು ಅವರಿಗೆ ಅವ್ರ ಹೆಸರನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದೇ ಥರ ರಾಜ್ಯದಲ್ಲಿ ಕೂಡ ಅನೇಕ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಇದಕ್ಕನ್ನು ನಾವು ಉಗ್ರವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಎಲ್ಲ ಮುಖಂಡರು ಮತ್ತು ನನ್ನ ವೈಯಕ್ತಿಕವಾಗಿ ಇವತ್ತು ಖಂಡಿಸ್ತಾ ಇದ್ದೀವಿ. ಇವತ್ತು ಘನವೆತ್ತ ಭಾರತ ಸರ್ಕಾರ ಗಣರಾಜ್ಯೋತ್ಸವ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ 1956 ಜನವರಿಗೆ ಗಣರಾಜ್ಯೋತ್ಸವವನ್ನು ವಿವಿಧ ಬೇರೆ ಬೇರೆ ಕಡೆ ಹೋದಂಥ ರಾಜ್ಯಗಳನ್ನು ಬೇರೆ ಬೇರೆ ಇದ್ದಿರತಕ್ಕಂಥ ಗೂಡಿಸಿ ಇವತ್ತು ಗಣರಾಜ್ಯೋತ್ಸವ ನಡೆಸ್ತಕ್ಕಂಥ 26ನೇ ಜನವರಿಗೆ ಆ ಕಾರ್ಯಕ್ರಮಕ್ಕೆ ಆಚರಿಸ್ತಕ್ಕಂಥದ್ದು ಇವತ್ತು ದೇಶದ ಕೇಂದ್ರಾಡಳಿತ ಮತ್ತು ವಿವಿಧ ರಾಜ್ಯಗಳನ್ನು ಒಂದುಗೂಡಿ 36 ರಾಜ್ಯಗಳನ್ನು ಈ ದೇಶದಲ್ಲಿರ್ತಕ್ಕಂಥದ್ದು ಪ್ರತಿ ಗಣರಾಜ್ಯೋತ್ಸವ ದಿನ ಬೇರೆ ಬೇರೆ ರಾಜ್ಯ ಅಲ್ಲೊಂದು ನಿಯಮಾವಳಿ ಮಾಡಿದ್ದಾರೆ. ಇವತ್ತು ಸಂಪ್ರದಾಯದ ಪ್ರಕಾರವಾಗಿ ಒಂದು ನಿಯಮಾವಳಿಯನ್ನು ಮಾಡಿ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನ 12 ರಾಜ್ಯಗಳಲ್ಲಿರ್ತಕ್ಕಂಥ ಮಹಾಪುರುಷರ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಭಾರತ ಸರ್ಕಾರ. ಈಗ ಮುಂದೆ ಬರ್ತಕ್ಕಂಥ ನಾಳೆ ಬರ್ತಕ್ಕಂಥ 26ನೇ ಜನವರಿ ಕೂಡ ಆ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಕೇರಳ ಸರ್ಕಾರ ಉದ್ದೇಶಪೂರ್ವಕವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುವರನ್ನು ಕಡೆಗಣಿಸಿದರ ತಿರಸ್ಕಾರ ಮಾಡಿದಂತಕ್ಕಂಥದ್ದು ಇವತ್ತು ಸುಳ್ಳು. ಇವತ್ತು ಭಾರತ ಸರ್ಕಾರದ ಈ ಕಾರ್ಯಕ್ರಮದ ಸಂಪ್ರದಾಯದ ಪ್ರಕಾರ ನಿಯಮಾವಳಿ ಪ್ರಕಾರ ಕಾನೂನು ಚೌಕಟ್ಟು ಏನೇನು ಮಾಡ್ಬೇಕಂತಕ್ಕಂಥದ್ದು ಅವ್ರಿಗೆ ಗೊತ್ತಿದ್ದರೂ ಕೂಡ ಇವತ್ತು ಜನರಿಗೆ ದಾರಿ ತಪ್ಪತಕ್ಕಂಥ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಈಗ ಕೇರಳ ರಾಜ್ಯದ್ದು 2018ರಿಂದ 2021ವರೆಗೆ ಕೇರಳ ರಾಜ್ಯದಲ್ಲಿರ್ತಕ್ಕಂಥ ಆ ಸರ್ಕಾರಕ್ಕೆ ಆ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸ್ತಕ್ಕಂಥ ಮಹಾಪುರುಷರ ಸ್ತಬ್ಧ ಚಿತ್ರಗಳನ್ನು ಪ್ರದರ್ಶನ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಟ್ಟಿದೆ. ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇವತ್ತು 2024ರಲ್ಲಿ ಪುನಃ ಆ ರಾಜ್ಯಕ್ಕೆ ಅವಕಾಶ ಬರ್ತದೆ. ಇದು ಒಂದು ರೊಟೇಷನ್ ಸಿಸ್ಟಮ್. ಈ ಪ್ರಕಾರ ಇದ್ದ ಕಾನೂನು ಚೌಕಟ್ಟಿನಲ್ಲಿ ಕಾನೂನು ನಿಯಮಾವಳಿ ಇದ್ದ ಸಂದರ್ಭದಲ್ಲಿ ಮತ್ತು ಜನರಿಗೆ ದಾರಿ ತಪ್ಪತಕ್ಕಂಥ ಕೆಲಸ ಇವತ್ತು ಕೇರಳ ಸರ್ಕಾರ ಇರ್ತಕ್ಕಂಥ ಆ ಸರ್ಕಾರವನ್ನು ಮತ್ತೊಮ್ಮೆ ಖಂಡಿಸುತ್ತಾ ಮತ್ತು ನಮ್ಮ ರಾಜ್ಯದಲ್ಲಿ ಕೂಡ ಅನೇಕ ಹಿರಿಯ ಮುಖಂಡರು, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಹಿಂದಿನ ಮಾಜಿ ಮುಖ್ಯಮಂತ್ರಿಗಳಂಥ ಕುಮಾರಸ್ವಾಮಿಯವರು ಮತ್ತು ಮಾನ್ಯ ಸಿದ್ದರಾಮಯ್ಯನವರಿಗೂ ಈ ಹೇಳಿಕೆಯಲ್ಲಿಂದ ಅವ್ರಿಗೆ ಶೋಭೆ ತರ್ತಕ್ಕಂಥ ಹೇಳಿಕೆಗಳು ಆಗಬಾರ್ದು, ಶೋಭೆ ತರ್ತಕ್ಕಂಥ ವಿಷಯ ಅಲ್ಲ. ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುಜಿಯವರು ಇವತ್ತು ಅವರು ಪೂಜ್ಯ ಸ್ಥಾನದಲ್ಲಿ ನಮ್ಮ ಎಲ್ಲ ಇಡೀ ಸಮುದಾಯ, ಒಂದೇ ಸಮುದಾಯ ಅಲ್ಲ, ಇಡೀ ಭಾರತ ದೇಶದಲ್ಲಿ
ಇವತ್ತು ಇಡೀ ರಾಜ್ಯದಲ್ಲಿ ಕೂಡ ಇವತ್ತು ಒಬ್ಬ ಬ್ರಹ್ಮಶ್ರೀ ನಾರಾಯಣ ಗುರು ಅಂತಕ್ಕಂಥದ್ದು ಯಾರಿಗೆ ಧ್ವನಿ ಇರಲಿಲ್ಲ, ಯಾರಿಗೆ ಶಿಕ್ಷಣ ಇರಲಿಲ್ಲ, ಯಾರಿಗೆ ಅರಿವು ಇರಲಿಲ್ಲ ಅಂತಕ್ಕಂಥ ಜನರನ್ನು ಅರಿವು ಅರ್ಥ ಮಾಡಿಕೊಂಡು ಆ ಕೇರಳದ ರಾಜ್ಯದಲ್ಲಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಶಿಕ್ಷಣದ ಜ್ಞಾನವನ್ನು ಕೊಟ್ಟಂಥ, ಅರಿವನ್ನು ಕೊಟ್ಟಂಥ ಅಂಥ ಮಹಾ ವ್ಯಕ್ತಿ ಬಗ್ಗೆ ಅನೇಕ ನಮ್ಮ ನಾಯಕರಿಗಾಗಲಿ ನಮ್ಮೆಲ್ಲರಿಗೂ ಇವತ್ತು ಭಾಳಷ್ಟು ಗೌರವ ಇದೆ. ಪೂಜ್ಯ ರೀತಿಯಲ್ಲಿ ಅವ್ರಿಗೆ ಗೌರವಿಸ್ತೇವೆ ಬಂಧುಗಳೇ. ಇವತ್ತು ರಾಜಕೀಯವಾಗಿ ಮಾಡಬೇಕಾದ್ರೂ ಕೂಡ ಏನಾದರೂ ಒಂದು ವಿಷಯ ಇರಬೇಕು, ಸತ್ಯಾಂಶ ಇರಬೇಕು. ವಿನಾಕಾರಣ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರುವರನ್ನ ಹೆಸರನ್ನು ದುರ್ಬಳಕೆ ಮಾಡ್ತಕ್ಕಂಥ ಆ ನಾಯಕರುಗಳಿಗೆ ಇವತ್ತು ಖಂಡಿಸ್ತಾ ಇದ್ದೀವಿ. ಅದಕ್ಕೋಸ್ಕರ ಇವತ್ತಿನ ದಿವಸ ನಾವು ಕೂಡ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಈ ಸತ್ಯಾಂಶ ಏನು ಇದೆ ಅಂತಕ್ಕಂಥದ್ದು ಬಿತ್ತಳಿಸಿ ಜನರಿಗೆ ಗೊತ್ತಾಗಬೇಕಲ್ಲ. ಇಲ್ಲಿ ಭಾಗದಲ್ಲಿರ್ತಕ್ಕಂಥ ಸುಮ್ಮನೆ ಹೇಳಿಕೆ ಕೊಡ್ತಕ್ಕಂಥ ನಾಯಕರು ಇಲ್ಲಿಗೆ ನಿಲ್ಲಿಸಬೇಕು. ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ ಕಲಬುರಗಿ ಶಾಖೆ ವತಿಯಿಂದ CSR ಫಂಡ್ನಲ್ಲಿ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಚೆಕ್ ವಿತರಿಸಿದರು. ಕಲಬುರಗಿ ನಗರದಲ್ಲಿ ಮಲಬಾರ್ ಗೋಲ್ಡ್ ಮತ್ತು ಡೈಮಂಡ್ ಕಲಬುರಗಿ ಶಾಖೆ ವತಿಯಿಂದ CSR ಫಂಡ್ನಲ್ಲಿ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಚೆಕ್ ವಿತರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಮೊದಲಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಸನ್ಮಾನ ಮಾಡಲಾಯಿತು. ನಂತರ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಸ್ಕಾಲರ್ಶಿಪ್ ಚೆಕ್ ವಿತರಣೆ ಮಾಡಲಾಯಿತು.
ಈ ಸಂದರ್ಭದಲ್ಲಿ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನಿಜಾ ಫಾತಿಮಾ ಮಾತನಾಡಿ, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ನವರು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುತ್ತಿರುವುದು ಶ್ಲಾಘನೀಯವಾಗಿದೆ. ಇದರ ಜೊತೆಗೆ ಬಡ ಜನರಿಗೆ ಮನೆ ಕಟ್ಟಿಸಿಕೊಡುವ ಕೆಲಸ ಮಾಡುವ ಮೂಲಕ ಬಡ ಜನರ ನೆರವಿಗೆ ಬರುತ್ತಿದ್ದಾರೆ ಎಂದರು. इन तमाम को मुबारकबाद देती हूँ और उन लोगों के लिए दुआ हूँ कि आप तमाम आला तालीम हासिल करें, अपने अपने मकसद में कामयाबी हासिल करें, जहाँ जहाँ आप लोग चाहते हैं, जो भी आगे बढ़ना, अल्लाह ताला आप लोगों की मदद फरमाए। और मैं मलबार गोल्ड वालों को भी बहुत बहुत मुबारकबाद देती हूँ, उन्होंने ये जो स्टेप लिया है। मलबार कोई नई वो नहीं है, आप लोग जानते हैं कि ना सिर्फ इंडिया में बल्कि बाहर ममालिक में भी तमाम ये लोगों के आउटलेट्स हैं और काफ़ी अच्छे काम करते हैं ये लोग। और मुझे आज भी यहाँ आकर भी बड़ी खुशी हो रही है और मैं आप तमाम को फिर से मुबारकबाद देती हूँ और आइंदा आप लोगों की कामयाबी के लिए दुआ हो। ನಂತರ ಕಾಂಗ್ರೆಸ್ ಮುಖಂಡರಾದ ವಾಹಜ್ ಬಾಬಾ ಮಾತನಾಡಿದರು. मलबार चैरिटेबल ट्रस्ट की जानिब से मेरिट स्टूडेंट्स में स्कॉलरशिप डिस्ट्रीब्यूशन का प्रोग्राम रखा गया है। इस मौके पर मैं मलबार चैरिटेबल ट्रस्ट के तमाम ऑफिस बेयरर्स, मलबार गोल्ड के डायरेक्टर्स को हम तमाम की जानिब से कॉन्ग्रेचुलेट करता हूँ, मुबारकबाद देता हूँ। और जो स्कॉलरशिप हासिल किए हैं वो तमाम स्टूडेंट्स को, हमारी बहनों को मुबारकबाद देता हूँ। और मलबार गोल्ड चैरिटेबल ट्रस्ट के ऑफिस बेयरर्स को अप्रिशिएट करता हूँ। हम तमाम लोग अप्रिशिएट करते हैं कि आपने ये जो इनिशिएटिव लिया है। और यहाँ पर मैं देख रहा हूँ कि सिर्फ गर्ल्स यहाँ पर है, तो इसका एजेंडा, इसका इंटेंशन, इसकी नीयत बड़ी क्लियर है कि गर्ल्स के हायर एजुकेशन को प्रमोट करना, गर्ल्स को एम्पावर करना, वुमेन्स को एम्पावर करना। जो तबका हमेशा नज़रअंदाज किया जाता है, घरों में ये बात कही जाती है कि अब 10th हो गया, 12th हो गया, ग्रेजुएशन हो गया हमारी बच्ची का, तो उसे पढ़ने की क्या ज़रूरत है। उसके ऊपर एक सोच हमारे माशरे में ये है कि उसे, लड़की को थोड़ा बहुत पढ़ने के बाद में कुछ पेरेंट्स के जहनों में ये सोच पैदा होती है कि कैसा भी शादी कर देना है, तो लिहाजा इनके ऊपर क्यों पैसा खर्च करें, या फिर हम क्यों इनको कॉलेजेस को भेजें। उस सोच को ख़त्म करने के लिए मलबार गोल्ड, मलबार चैरिटेबल ट्रस्ट ने ये इनिशिएटिव लिया है कि कहीं पर भी हमारी बहनें हायर स्टडीज़ के लिए सिर्फ और सिर्फ पैसों की वजह से अगर बैठ जाएंगे और हायर स्टडीज़ नहीं लेंगे, तो ये सिर्फ वो गर्ल का नुकसान नहीं होगा, बल्कि पूरी सोसाइटी का नुकसान होगा, पूरे देश का नुकसान होगा। ये सोचकर इन्होंने ये इनिशिएटिव लिया है, इसके लिए ये काबिल मुबारकबाद है। और साथ ही साथ मैं ये भी कहना चाहता हूँ कि यही सोच, जिस कॉलेज से आप ताल्लुक़ है आपका, बीबी रज़ा कॉलेज से मरहूम साहिब क़िबला हज़रत ख्वाजा मोहम्मद हुसैनी साहब रहमतुल्लाह अलैह, यही सोच की बुनियाद पर आपका कॉलेज कायम किए थे कि समाज का, माशरे का सबसे बड़ा हिस्सा 50% ख़वातीन माशरे का हिस्सा है और वो तालीम से महरूम हो जाए। जिस तालीम के ताल्लुक से कहा गया, तालीम ही इंसान की इज्जत है, बका है। तालीम से जुल्मत में हिदायत की जिया है। आलम है मुअल्लम तो इस्लाम है मुअल्लिम। इस्लाम ने तालीम का पैगाम दिया है। ये सोच की बुनियाद पर मरहूम साहिब क़िबला ने बीबी रोज़ा को कायम किया। अल्लाह ताला से दुआ है कि मरहूम साहिब क़िबला की क़ब्र को अल्लाह ताला नूर से भर दे और उनके मिशन को हम तमाम को आगे बढ़ाने की तौफीक अता फरमाए।
ಈ ಸಂದರ್ಭದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ನ ನಿರ್ದೇಶಕರಾದ ಮನ್ಸೂರ್ ಸಾಬ್, ಮಾಜಿ ಮಹಾಪೌರರಾದ ಅಹಮದ್, ಕಾಂಗ್ರೆಸ್ ಮುಖಂಡರಾದ ಆದಿಲ್ ಸುಲೇಮಾನ್, ಮಾರ್ಕೆಟಿಂಗ್ ಮ್ಯಾನೇಜರ್ ಅಬ್ದುಲ್ ಗಫಾರ್ ಸೇರಿದಂತೆ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು. ಅಧಿಕಾರಿಗಳ ಮೇಲಿನ ದರ್ಪದ ಆರೋಪದ ಹಿನ್ನೆಲೆಯಲ್ಲಿ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಶಾಸಕ ರಾಜಶೇಖರ್ ಬಿ ಪಾಟೀಲ್ ಅವರ ವಿರುದ್ಧ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರಿಗೆ ದೂರಿದ್ದಾಗಿ ಬಿಜೆಪಿ ಮುಖಂಡ ಡಾಕ್ಟರ್ ಸಿದ್ದು ಪಾಟೀಲ್ ತಿಳಿಸಿದರು. ಇತ್ತೀಚೆಗೆ ಹುಮ್ನಾಬಾದ್ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಪೊಲೀಸ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಗುರವಾಗಿ ಮಾತನಾಡಿದ್ದಾರೆ. 2023ರ ಚುನಾವಣೆಯಲ್ಲಿಯೂ ನಾನೇ ಶಾಸಕನಾಗುತ್ತೇನೆ, ಆಗ ನಮ್ಮ ಸರ್ಕಾರವೇ ಇರುತ್ತದೆ, ಆಗ ನಾನು ಯಾವ ಅಧಿಕಾರದಲ್ಲಿರುತ್ತೇನೋ ನೋಡೋಣ, ಹೇಗೆ ಕೆಲಸ ಮಾಡ್ತೀರೋ ನಾನು ನೋಡುತ್ತೇನೆ ಎಂದು ದರ್ಪದಿಂದ ಮಾತನಾಡಿರುವ ಕುರಿತು ಸಚಿವರಿಗೆ ಸಂಪೂರ್ಣ ಮಾಹಿತಿಯುಳ್ಳ ವಿಡಿಯೋ ಕ್ಲಿಪ್ ಸಮೇತ ನೀಡಿದ್ದೇನೆ ಎಂದು ತಿಳಿಸಿದ ಡಾಕ್ಟರ್ ಸಿದ್ದು ಪಾಟೀಲ್, ಭವಿಷ್ಯದ ಬಗ್ಗೆ ಶಾಸಕರು ಇನ್ನಿಲ್ಲದ ಹಗಲುಗನಸು ಕಾಣುತ್ತಿದ್ದಾರೆ. ಅವರು ತಿಳಿದುಕೊಂಡಂತೆ ರಾಜ್ಯದಲ್ಲಿ 2023ರ ಚುನಾವಣೆಯ ನಂತರ ಅಧಿಕಾರಕ್ಕೆ ಬರೋದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಅಷ್ಟೇ ಅಲ್ಲದೆ ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಮಲ ಅರಳುವುದು ಶತಸಿದ್ಧ ಎಂದು ಡಾಕ್ಟರ್ ಸಿದ್ದು ಪಾಟೀಲ್ ತಿಳಿಸಿದ್ದಾರೆ. ಯತ್ನಾಳ್ ಹಿರಿಯರಿದ್ದಾರೆ, ಅವರು ಮಂತ್ರಿ ಆಗಲಿ ಅಂತ ಶುಭ ಕೋರುತ್ತೇನೆ ಎಂದು ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದರು. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಂಪುಟ ಪುನರ್ರಚನೆ ವಿಚಾರ ಯಾವ ಸಚಿವರ ವಿರುದ್ಧವೂ ಆಕ್ರೋಶ ಇಲ್ಲ. ಸಂಘಟನೆ ಹಾಗೂ ಸರ್ಕಾರಕ್ಕೆ ಯಾರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರನ್ನ ಮುಂದುವರಿಸುವುದು ಒಳ್ಳೆಯದು. ಸ್ವಾರ್ಥಕ್ಕೋಸ್ಕರ ಇದ್ದವರನ್ನ ಕೈಬಿಡಬೇಕು ಎಂದಿದ್ದಾರೆ. ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತೇವೆ, ಸಿಎಂ ಜೊತೆ ಈ ಬಗ್ಗೆ ಚರ್ಚೆ ನಡೆಸುತ್ತೇವೆ. ಮುಂದಿನ ದಿನದಲ್ಲಿ ಬಿಜೆಪಿ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಸದೃಢವಾಗಿದೆ, ಮತ್ತೆ ಅಧಿಕಾರಕ್ಕೆ ಬರುತ್ತೇವೆ. ಎಲ್ಲಾ ಶಾಸಕರನ್ನ ಮಾತನಾಡೋಕೆ ಆಗುತ್ತಿಲ್ಲ. ಬಹಳಷ್ಟು ಶಾಸಕರು ನಮಗೆ ಹೇಳಿದ್ದಾರೆ. ಹೀಗಾಗಿ ನಾವಿಬ್ರು ಸಚಿವ ಸಂಪುಟದ ಬಗ್ಗೆ ಮಾತನಾಡುತ್ತೇವೆ. ಬಿಜೆಪಿಯಲ್ಲಿ ಸಹಿ ತೆಗೆದುಕೊಳ್ಳುವ ಸಂಸ್ಕೃತಿ ಇಲ್ಲವೇ ಇಲ್ಲ ಎಂದಿದ್ದಾರೆ. ಮುಖ್ಯಮಂತ್ರಿಗಳ ಪರಮಾಧಿಕಾರ ರಾಜ್ಯದ ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ರಾಷ್ಟ್ರೀಯ ನಾಯಕರು
ಒಟ್ಟಾಗಿ ಸೇರಿ ತೀರ್ಮಾನ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಚ್ಛೆಪಡೋಣ. ಸರ್, ಈಗ ಪುನರಚನೆ ಆಗಬೇಕು ಅಂತ ಹೇಳ್ತೀವಿ, ಹಳಬರನ್ನೆಲ್ಲ ಕೈ ಬಿಟ್ಟು ಹೊಸಬರು ಮಾಡಬೇಕು ಅಂತ. ಒಂದು ಈಗಿರ್ತಕ್ಕಂಥ ಯಾವುದೇ ಸಚಿವರ ವಿರುದ್ಧ ನಮ್ಮ ಆಕ್ರೋಶ ಇಲ್ಲ, ಖಂಡಿತ ಇಲ್ಲ. ಒಂದು ಸಂಘಟನೆ ಮತ್ತು ಸರ್ಕಾರಕ್ಕೆ ಯಾರು ಒಳ್ಳೆಯ ಹೆಸರು ತರ್ತಾರೆ, ಜನರ ಕೈ ಸಿಗ್ತಾರೆ, ಶಾಸಕರ ಕೈ ಸಿಗ್ತಾರೆ, ಸರ್ಕಾರದ ವರ್ಚಸ್ಸು ಹೆಚ್ಚು ಮಾಡಬೇಕು, ಅಂಥವ್ರನ್ನ ಮುಂದುವರ್ಸೋದು ಒಳ್ಳೆಯದು. ಯಾರು ವಿನಾಕಾರಣ ಏನೋ ಅಧಿಕಾರಕ್ಕೆ ಬಂದುಬಿಟ್ಟಿದ್ದೀವಿ ನೋಡಿ. ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಎಷ್ಟು ವರ್ಷದಿಂದ ನಮ್ಮ ನಾಯಕರು ಈ ಕಟ್ಟಿ ಬೆಳೆಸಿದ ಪಾರ್ಟಿ, ಅಧಿಕಾರಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಇರ್ತಕ್ಕಂಥದ್ದು ಕೈ ಬಿಡಬೇಕು ಅಂತ ನಮ್ಮಿಬ್ಬರದ್ದು ಒಂದೇ ಅಭಿಪ್ರಾಯ. ಮತ್ತು ಪಕ್ಷ ವರಿಷ್ಠರಿಗೆ ಇರುತ್ತೆ, ಅದನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ನಾವಿಬ್ಬರು ಖಂಡಿತ ಮಾಡ್ತೀವಿ. ಅನೇಕ ಶಾಸಕರಿಗೆ ಭಾವನೆಗಳಿದೆ, ಆದರೆ ಕೆಲವ್ರಿಗೆ ಹೇಳೋಕ್ಕಾಗ್ತಲ್ಲ. ನಾವಿಬ್ಬರು ಹೊರಗಡೆ ಮಾತಾಡ್ತೀವಿ ಅಷ್ಟೇ. ಕೆಲವು ಶಾಸಕರು ಭಾಳ ಜನ ಸಿಕ್ಕಿದ್ರು, ಇಲ್ಲ ಇವತ್ತಿನ ವ್ಯವಸ್ಥೆ ಬದಲಾವಣೆ ಆಗಬೇಕು, ಸರಿ ಆಗಬೇಕು ಅಂತ ಭಾಳಷ್ಟು ಜನ ಶಾಸಕರು ಹೇಳಿದ್ರು. ಹಾಗಾಗಿ ನಾವಿಬ್ಬರು ಕೂತು ಸೌಜನ್ಯ ಭೇಟಿ ಸುದೀರ್ಘ ಚರ್ಚೆ ಮಾಡಿದ್ದೀವಿ. ನೋಡೋಣ ಸಮಯ. ಅಲ್ಲ ನೀವು ಹೇಳಿದ್ರಲ್ಲ, ಈಗ ಅಂಥವ್ರು ಇದಾರೆ ಸಂಪುಟದಲ್ಲಿ ಅಂತ ಸ್ವಾರ್ಥಕ್ಕೋಸ್ಕರ, ಅಂದರೆ ಅಧಿಕಾರ ಸಿಕ್ಬಿಟ್ಟಿದೆ ಅಂತ. ನೋಡೋಣ, ಅದ್ರ ಬಗ್ಗೆ ಬಹಿರಂಗವಾಗಿ ಯಾವುದೂ ಹೇಳಲ್ಲ. ನಿಮ್ಮ ಮುಖ್ಯಮಂತ್ರಿಗಳಿಗೆ ಏನು ಹೇಳಬೇಕು, ರಾಜ್ಯದ ಅಧ್ಯಕ್ಷ ಏನು ಹೇಳಬೇಕು ಹೇಳ್ತೀವಿ. ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಭೇಟಿ ಮಾಡಿ 100% ನಾವು 4 ಗೋಡೆಗಳ ಮಧ್ಯೆ ನಾವು ಯತ್ನಾಳ್ ಬಸವಗೌಡರು ಪ್ರಸ್ತಾಪ. ಜನವಿರೋಧಿ 3 ಕರಾಳ ಕೃಷಿ ಕಾಯ್ದೆಯನ್ನು ಕರ್ನಾಟಕ ಸರ್ಕಾರ ಕೂಡಲೇ ರದ್ದುಗೊಳಿಸಬೇಕು ಎಂದು ಒತ್ತಾಯಿಸಿ ಜನಾಂದೋಲನಗಳ ಮಹಾಮೈತ್ರಿ ಹಾಗೂ ಸಮಾನ ಮನಸ್ಕರ ಸಂಘಟನೆಗಳು ರಾಜ್ಯಾದ್ಯಂತ ಜನಜಾಗೃತಿ ಜಾಥಾ ನಡೆಸಲಾಗುವುದು ಎಂದು ಜನಾಂದೋಲನ ಮಹಾಮೈತ್ರಿಯ ಮುಖ್ಯಸ್ಥ SR ಹಿರೇಮಠ ತಿಳಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿ ಮಾತನಾಡಿದ SR ಹಿರೇಮಠ್, ಕೇಂದ್ರ ಸರ್ಕಾರ 3 ಕರಾಳ ಕೃಷಿ ಕಾಯ್ದೆಯನ್ನು ಜನಾಂದೋಲನಕ್ಕೆ ಮಣಿದು ರದ್ದುಗೊಳಿಸಿದ್ದು, ಅದೇ ಮಾರ್ಗದಲ್ಲಿ ರಾಜ್ಯ ಸರ್ಕಾರ 2020ರ ಸೆಪ್ಟೆಂಬರ್ನಲ್ಲೇ ತಿದ್ದುಪಡಿ ತಂದಿರುವ ಕೃಷಿ ಕಾಯ್ದೆಯನ್ನ ಕೈಬಿಡಬೇಕಾಗಿದೆ. ಈ ದಿಸೆಯಲ್ಲಿ ಜನ ಆಂದೋಲನಗಳ ಮಹಾಮೈತ್ರಿಯಿಂದ 2021 ಡಿಸೆಂಬರ್ 26ರಂದು ಮೈಸೂರು ಹಾಗೂ ಧಾರವಾಡದಲ್ಲಿ ಸಾಮಾನ್ಯ ಸಭೆ ನಡೆಸಿ ಕೃಷಿ ಕಾಯ್ದೆ ರದ್ದತಿ ಹಾಗೂ ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಹೋರಾಟ ನಡೆಸಿರುವ ಹಿನ್ನೆಲೆಯಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸಲು ಮುಂಬರುವ ರಾಜ್ಯ ಬಜೆಟ್ ಅಧಿವೇಶನದವರೆಗೆ ರಾಜ್ಯಾದ್ಯಂತ ಜನಜಾಗೃತಿ ಜಾಥಾಗಳನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಅದರಂತೆ ಬಸವ ಕಲ್ಯಾಣ ಮತ್ತು ಮಹದೇಶ್ವರ ಬೆಟ್ಟದಿಂದ ಜಾಥಾ ನಡೆಸಿ ಜನರ ಬೇಡಿಕೆ, ಅಭಿಪ್ರಾಯ ಸಂಗ್ರಹಿಸಿ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ ನಡೆಸಿ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿ ಕೃಷಿ ಕಾಯ್ದೆ ರದ್ದುಗೊಳಿಸಲು ಒತ್ತಾಯಿಸಲಾಗುವುದು ಎಂದು ತಿಳಿಸಿದರು. ಈಗ ಹಿಟ್ಲರ್ನ ಟೈಮ್ದೊಳಗೆ ಆಗಿತ್ತು, ಹಂಗೆ ಜೆನೋಸೈಡ್ ಅಂತಾರೆ ಇಂಗ್ಲಿಷ್ ಒಳಗೆ. ಅವರ ನರಸಂಹಾರ ಮಾಡಲಿಕ್ಕೆ ಆಯುಧಗಳನ್ನು ಕೂಡ ತೆಗೆದುಕೊಳ್ಳಬೇಕನ್ನುವಂಥ ನನ್ನ ಅಭಿಪ್ರಾಯದೊಳಗೆ ಸಂವಿಧಾನ ವಿರೋಧಿ, ಜನತಂತ್ರ ಅಂದರೆ ಪ್ರಜಾಪ್ರಭುತ್ವ ವಿರೋಧಿ ಮತ್ತು ಶತಮಾನಗಳಿಂದ ನಾವೇನೊಂದು ಪರಸ್ಪರ ಗೌರವ, ಸಹಿಷ್ಣುತೆ, ಒಬ್ಬರು ಸಿವಿಲೈಸೇಷನ್ ಏನಂತಲ್ಲ, ಅದಕ್ಕೆ ಒಂದು ದೊಡ್ಡ ಕುಂದು ತಂದಿದ್ದಾರೆ. ಅದು ಮೊದಲನೇ ವಿಷಯ. ಎರಡನೇ ವಿಷಯ, ಇಲ್ಲಿ ನಮ್ಮ ಕರ್ನಾಟಕದೊಳಗೆ ಕೇಂದ್ರದಲ್ಲಿ ಏನೊಂದು ಸರ್ಕಾರ ಇದೆ, ಕೊನೆಗೂ ತನ್ನ ಅಹಂಕಾರ ಸರಿಯಾದ ಮದ್ದು ಪಡೆದು ರೈತರ ಐತಿಹಾಸಿಕ ಹೋರಾಟಕ್ಕೆ ಮನ್ನಣೆ ಕೊಟ್ಟು 3 ಕರಾಳ ಕಾಯ್ದೆಗಳನ್ನೇನು ವಾಪಸ್ ತಗೊಂಡಿದ್ದಾರೆ. ಅದು ಇನ್ನೂ ನಮ್ಮ ಕರ್ನಾಟಕ ಸರ್ಕಾರ, ಅದರ ಮಂತ್ರಿಗಳಿಗೆ ಇನ್ನೂ ಅದು ಜ್ಞಾನೋದಯ ಆಗ್ತಾ ಇಲ್ಲ. ಇವರನ್ನು ಎದಕ್ಕೆ ಜನರು ಕಳಿಸಿದ್ದಾರೆ ಅನ್ನುವ ಪರಿಕಲ್ಪನೆ ಅವರಿಗೆ ಇದ್ದಂಗಿಲ್ಲ. ಸೊ ಅದಕ್ಕೆ ನಾವು ಮೊದಲು ಅವರಿಗೆ ಬೆಳಗಾವಿ ಅಧಿವೇಶನದೊಳಗೆ ಒಂದು ರೈತರ ಸಮಾವೇಶ ಮಾಡಿ, ಆ ಅಧಿವೇಶನದಿಂದ ಬೇರೆ ಬೇರೆ ಜನ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಎಲ್ಲರೂ ನಾವು ಕೂಡಿಕೊಂಡು ಅವರಿಗೆ ಒಂದು ಕೇಳ್ಕೊಂಡಿದ್ದೇವೆ. ಸರ್ಕಾರಕ್ಕೆ ಮೊದಲು ಕೇಳ್ಕೊಳ್ಬೇಕಾಗ್ತದೆ. ಆದರೆ ಅದು ಯಾವುದೂ ಪರಿವೇ ಅವರಿಗಿಲ್ಲ. ಯಾವುದರ ಕಡೆಗೆ ಇರಬಾರದು ಪರಿವೇ ಆ ಕಡೆಗೆ ಇದೆ. ಅದಕ್ಕೆ ಅವೇನು 4 ಬೇರೆ ಬೇರೆ ಸಾಧನಗಳಂತಾರೆ. ಕೊನೆಯದಾಗಿ ಪ್ರಜಾಪ್ರಭುತ್ವದಲ್ಲಿ ಏನು ಒಡೆಯರಿದ್ದಾರೆ, ಪ್ರಭುಗಳಿದ್ದಾರೆ, ಅವರ ಕಡೆಗೆ ಹೋಗಿ ಇವರ ಕುಕೃತ್ಯಗಳನ್ನು, ಇವರ ಬೇಜವಾಬ್ದಾರಿತನವನ್ನು, ಇವರ ಸಂವಿಧಾನ ವಿರೋಧಿ ನಡತೆಯನ್ನು ನಾವು ಹೇಳಿ ಅವರೇನು ಕಳಿಸಿರ್ತಾರೆ ಪ್ರತಿನಿಧಿಗಳನ್ನು,
ಅವ್ರ ಮೇಲೆ ವ್ಯವಸ್ಥಿತ ಒತ್ತಡ ತರುವಂತಹ ಒಂದು ಜಾಥಾ ಮಾಡ್ತಾ ಇದ್ದೇವೆ ಜನ ಆಂದೋಲನ ಮಹಾಮೈತ್ರಿಯ ಪರವಾಗಿ. ಅದರ ಬಗ್ಗೆ ತಮ್ಮ ಜೊತೆಗೆ ಮಾಹಿತಿ ಹಂಚಿಕೊಳ್ಬೇಕು. ಸಂಸ್ಥಾಪನೆ ಮಾಡಿದಂತಹ ಸಿಟಿಜನ್ಸ್ ಫಾರ್ ಡೆಮಾಕ್ರಸಿ, ಜನತಂತ್ರ ಸಮಾಜ ಅಂತ ಏನಿದೆ, ಅದರ ವತಿಯಿಂದ, ಜನಾಂದೋಲನ ಮಹಾಮೈತ್ರಿ ವತಿಯಿಂದ, ಇತರ ಸಮಾನ ಮನಸ್ಕ ಸಂಘಟನೆಗಳಿಂದ ನಾವು ಈ ಹರಿದ್ವಾರದೊಳಗೆ ಮತ್ತು ದೆಹಲಿಯೊಳಗೆ, ಹರಿದ್ವಾರ ಒಳಗೆ ನೋಡ್ರಿ ಅದಕ್ಕೆ ಹ್ಯಾಂಗ್ ಅವರು ಹೇಳ್ತಾರೆ, ಧರ್ಮ ನಾನು ಸಿಎಸ್ಗೆ ಪತ್ರ ಬರೆದಿದ್ದೇನೆ. ಇಂದು ಸಿಎಂ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದರು. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅವರ ಮೇಲೆ ಇನ್ನೂ ಆಕ್ಷನ್ ತೆಗೆದುಕೊಂಡಿಲ್ಲ, ಬರೀ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಅವರ ಮೇಲೆ ಯಾಕೆ ಇನ್ನೂ ಕೇಸ್ ಹಾಕಿಲ್ಲ? ನಾವು ಸುಮ್ಮನೆ ಕೂರಲ್ಲ. ಸಿದ್ದರಾಮಯ್ಯನವರ ಜೊತೆ ಫೋನ್ನಲ್ಲಿ ಮಾತನಾಡಿದ್ದೇನೆ, ನೋಡೋಣ, ಎಲ್ಲರ ಮೇಲೆಯೂ ಕ್ರಮ ತೆಗೆದುಕೊಳ್ಳಲಿ ಅಂತ ಹೇಳಿದ್ದೇವೆ. ಎಲ್ಲೆಲ್ಲಿ ಕೋವಿಡ್ ನಿಯಮಗಳು ಉಲ್ಲಂಘನೆ ಆಗಿದೆ ಅಲ್ಲಿ ಕ್ರಮ ತೆಗೆದುಕೊಳ್ಳಬೇಕು. ಡೆಪ್ಯೂಟಿ ಕಮಿಷನರ್ ಹಾಗೂ ಎಸ್ಪಿ ಮೇಲೆ ಕ್ರಮ ತೆಗೆದುಕೊಳ್ಳಲಿ. ಯಾವ ಬಿಜೆಪಿ ನಾಯಕರ ಮೇಲೆ ಕೇಸ್ ಹಾಕಿಲ್ಲ, ಯಾರೋ ಒಬ್ಬರ ಮೇಲೆ ಕೇಸ್ ಹಾಕಿದ್ದಾರೆ ಅಷ್ಟೇ. ಎಲ್ಲ ಆಫೀಸರ್ಸ್ ವಿರುದ್ಧ ಹೋರಾಟ ಮಾಡ್ತೀವಿ ಎಂದು ಡಿಕೆ ಶಿವಕುಮಾರ್ ಹೇಳಿದರು. ಇನ್ನು ವೀಕೆಂಡ್ ಕರ್ಫ್ಯೂ ಬಗ್ಗೆ ಮಾತನಾಡಿ, ಸರ್ಕಾರ ಜನರ ಪ್ರಾಣ ತೆಗೆಯುತ್ತಿದೆ, ಬದುಕಿದ್ದವರನ್ನ ಸಾಯಿಸ್ತಾ ಇದ್ದಾರೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ತೊಂದರೆಯಾಗಿದೆ. ಲಂಡನ್ ನಲ್ಲಿ ಯಾವ ಲಾಕ್ಡೌನ್, ಯಾವ ಕರ್ಫ್ಯೂ ಇಲ್ಲ. ನಿನ್ನೆ ಹೈದರಾಬಾದ್ಗೆ ಹೋಗಿದ್ದೆ, ಅಲ್ಲಿಯೂ ಏನು ಇಲ್ಲ. ಇರೋದು 2 ದಿನದ ಜೀವನ, ಎಲ್ಲರ ಜೀವನ ತೊಂದರೆಯಲ್ಲಿದೆ. ಸರ್ಕಾರದ ವಿರುದ್ಧ ಡಿಕೆ ಶಿವಕುಮಾರ್ ಹೀಗಂತ ಆಕ್ರೋಶ ಹೊರಹಾಕಿದ್ದಾರೆ. ನೋಡಿಯಪ್ಪ, ನಾನು ಚೀಫ್ ಸೆಕ್ರೆಟರಿ ಕಾಗದ ಬರೆದಿದ್ದೆ, ಇವತ್ತು CM ರಿಯಾಕ್ಟ್ ಮಾಡಿದ್ದಾರೆ. ನಾನು ಎಲ್ಲ ಪೊಲೀಸ್ ಆಫೀಸರ್ಸು ಡೆಪ್ಟಿ ಕಮಿಷನರ್ಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಚೀಫ್ ಸೆಕ್ರೆಟರಿಗೆ ನಮ್ಮ ಡೆಲಿಗೇಷನ್ ಹೋಗಿ ಮೀಟ್ ಮಾಡಿತ್ತು. ಅವರೇನಾದ್ರು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಫಸ್ಟ್ ಆಫೀಸರ್ಸ್, ಯಾರು SP ಇರ್ಬೋದು, ಯಾರು DC ಇರ್ಬೋದು, ಆಮೇಲೆ ಚೀಫ್, ಖಂಡಿತ ಪ್ಲಾನ್ ಆಫ್ ಆ್ಯಕ್ಷನ್ ನಾವು ಮಾಡೇ ಮಾಡ್ತೀವಿ. ಬರೀ ನಮ್ಮ ಮೇಲೆಲ್ಲ ಕೇಸ್ ಹಾಕ್ಬಿಟ್ಟು ಅವ್ರ ಪಾರ್ಟಿಯವ್ರ ಮೇಲೆಲ್ಲ ಕೇಸ್ ಹಾಕ್ತಿ ಹೋದರೆ ನಾವಂತೂ ಸುಮ್ಮನೆ ಈ ವಿಷಯನ ನೇರವಾಗಿ ಹೇಳ್ತೇವೆ. ನಮ್ದೇನು ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡೋಣ. ಮಾತಾಡಿದ್ದೀನಿ ರೀ, ನಾನು ಆಗಲೇ ಮಾತಾಡಿದ್ದೀನಿ. ಮೈಸೂರು ಹೋಗಿದ್ದು ಬಂದಿದ್ದಾರೆ, ನಾನು ಹೋಗಲಿಲ್ಲ. ಫೋನಲ್ಲಿ ಮಾತಾಡ್ತೀನಿ, ಮಾತಾಡ್ಬಿಟ್ಟು ನೋಡ್ತೀವಿ. ಈಗ ಚೀಫ್ ಮಿನಿಸ್ಟ್ರು ಭಾಳ ಪ್ರಾಮಾಣಿಕವಾಗಿ ಅವರು ಕಮಿಟೆಡ್, ಎಲ್ಲರ ಮೇಲೂ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದೀವಿ. ಆಮೇಲೆ ಚೀಫ್ ಸೆಕ್ರೆಟರಿ ಅವರು ಕೂಡ ಒಂದು ಅಫಿಷಿಯಲ್ ಆರ್ಡರ್ ಹೊರಡಿಸಿದ್ದಾರೆ, ಯಾರು ಕಾನೂನು ಮೀರಿ ಈ ಒಂದು ಪ್ಯಾಂಡಮಿಕಲ್ಲಿ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಎಲ್ಲರ ಮೇಲೂ ಕ್ರಮ ಆಗಬೇಕು ಅಂತ ಅಂದ್ಬಿಟ್ಟು ಮಾಡಿರೋಂಥ ಕಾಪಿ ಕೂಡ ನನಗೆ ನೀವು ಯಾರಾದ್ರೂ ಕಳಿಸ್ಕೊಟ್ಟಿದ್ದೀರಿ, ಮಾಧ್ಯಮದವರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಹಿಂಗಿರ್ಬೇಕಾದ್ರೆ ಇಬ್ಬರು ಆ್ಯಕ್ಟ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಲೆಫ್ಟ್ ದಿ ಡೆಪ್ಟಿ ಕಮಿಷನರ್ಸ್ ಆಫ್ ಆಲ್ ಕನ್ಸರ್ನ್, ಮಲ್ನಾಡು ಇರ್ಬೋದು, ಚಿಕ್ಕಮಂಗ್ಳೂರು ಇರ್ಬೋದು, ಬೇರೆ ಕಡೆ ಇರ್ಬೋದು, ಎಲ್ಲೇ ಆಗಲಿ, ಹೊನ್ನಾಳಿ, ಬೇರೆ ಬೇರೆ ಎಲ್ಲೇ ಆಗಲಿ, ಬೆಂಗಳೂರು ಸಿಟಿಲಿ ಎಲ್ಲ ಇರ್ಬೋದು. ಸೊ ನಾವು ಖಂಡಿತ ಅವರ ಡೆಪ್ಟಿ ಕಮಿಷನರ್ಸ್ ಮೇಲೆ ಆ್ಯಕ್ಷನ್ಗೆ, ಆಮೇಲೆ SP ಗಳು, DCPಗಳು ಯಾರ ಮೇಲೆ ಆ್ಯಕ್ಷನ್ ತಗೋಬೇಕು ಅಂತ ಫಸ್ಟ್ ಅವ್ರ ಮೇಲೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಅವ್ರ ಮೇಲೆ ಈಗ ನಾವೇನು ಮಾಡಬೇಕು ನಾವು ಅಂತ ನೀವು ಪದೇ ಪದೇ ಹೇಳ್ತಾ ಇದ್ರಿ. ಕರ್ಫ್ಯೂ ಸರ್, ವೀಕೆಂಡ್ ಕರ್ಫ್ಯೂ ಎಲ್ಲ ಮಾಡ್ತಾರಲ್ಲ, ಕರ್ಫ್ಯೂಸ್ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದ್ರಿ. ಈಗ BJPಯಲ್ಲೇ ಗೊಂದಲ ಆಗ್ಬಿಟ್ಟಿದೆ, ಸಂಸದರೆಲ್ಲ ನೋಡಪ್ಪ, ಜನಕ್ಕೆ ಪ್ರಾಣ ತೆಗಿತಾ ಇದ್ದಾರೆ, ಬದುಕಿದವ್ರನ್ನ ಸಾಯಿಸ್ತಾ ಇದ್ದಾರೆ. ಪಾಪ ವ್ಯಾಪಾರ ವಹಿವಾಟ ಅವ್ರಿಗೇನು ಗೊತ್ತು, ಇರೋ 2 ದಿನ ಹೀಗೆ ಮಾಡಬೇಕಾದ್ರೆ ಮಾಡೋದಾದರೆ ಬೇಕಾದ್ರೆ ರೆಗ್ಯುಲರ್ ಡೇಸ್ನ ಏನಾದ್ರು ಏನು ಬೇಕಾದ್ರೂ ಮಾಡಿಕೊಳ್ಳಿ, ಏನು ಬೇಕಾದ್ರೂ ಮಾಡಲಿ. ಈಗ ಎಂಥ ಲಂಡನ್ನಲ್ಲೆಲ್ಲ ಏನು ಬೇಡ ಅಂಥೇಳಿ ಎಲ್ಲ ಘೋಷಣೆ ಮಾಡಿದ್ದಾರೆ. ಈಗ ನಾನು ಹೈದ್ರಾಬಾದ್ಗೆ ಹೋಗಿದ್ದೆ, ಅಲ್ಲಿ ಯಾವ ಕರ್ಫ್ಯೂ ಇಲ್ಲ, ಏನಿಲ್ಲ. ಯಾಕೆ ಸುಮ್ಮನೆ ತೊಂದರೆ ಮಾಡ್ತಾ ಇದ್ದೀರಾ? ತಮ್ಮ ಜಾಗದಲ್ಲಿ ಅಂಬಿಗರ ಚೌಡಯ್ಯನವರ ಭಾವಚಿತ್ರದ ಬೋರ್ಡ್ ನೆಡಲಾಗಿದೆ ಎಂದು ತಪ್ಪು ತಿಳಿದು ನೆಲಕ್ಕುರುಳಿಸಿದ ಘಟನೆ ಚಿತ್ತಾಪುರ ತಾಲೂಕಿನ ಯಾಗಪುರ ಗ್ರಾಮದಲ್ಲಿ ನಡೆದಿದೆ.
ಚಿತ್ತಾಪುರ ತಾಲೂಕಿನ ಯಾಗಪುರ ಗ್ರಾಮದಲ್ಲಿ ಗ್ರಾಮಸ್ಥರೊಬ್ಬರು ಇಂದು ಬೆಳಗ್ಗೆ ತಮ್ಮ ಜಾಗದಲ್ಲಿ ಕೋಲಿ ಸಮಾಜದ ಗುರುಗಳಾದ ಅಂಬಿಗರ ಚೌಡಯ್ಯನವರ ಭಾವಚಿತ್ರ ನೆಟ್ಟು ತಮ್ಮ ಜಾಗವನ್ನ ಕಬಳಿಕೆ ಮಾಡಿದ್ದಾರೆ ಎಂದು ತಪ್ಪು ಕಲ್ಪನೆಯಿಂದ ತೆಗೆದುಹಾಕಲಾಗಿದ್ದ ನಂತರ ಗ್ರಾಮ ಪಂಚಾಯಿತಿಯವರು ಮತ್ತು ಗ್ರಾಮಸ್ಥರು ಈ ಜಾಗವನ್ನ ಪಂಚಾಯಿತಿಯಿಂದ ಚೌಡಯ್ಯನವರ ಭವನಕ್ಕೆ ನೀಡಲಾಗಿದೆ ಎಂದು ಮನವರಿಕೆ ಮಾಡಿದಾಗ ಆ ವ್ಯಕ್ತಿ ಗ್ರಾಮಸ್ಥರಿಗೆ ಕ್ಷಮೆ ಕೇಳಿ ಮತ್ತೆ ಅದೇ ಸ್ಥಳದಲ್ಲಿ ಅಂಬಿಗರ ಚೌಡಯ್ಯನವರ ಭಾವಚಿತ್ರದ ಬೋರ್ಡ್ ನೆಡಲಾಗಿದೆ ಎಂದು ಗ್ರಾಮಸ್ಥರಿಂದ ತಿಳಿದು ಬಂದಿದೆ. ಅನಂತನಾಗ್ ದೇಶಪಾಂಡೆ, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಇವಿಷ್ಟು ಇವರೆಗಿನ ಆನ್ ಸ್ಪಾಟ್ ನ್ಯೂಸ್. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ.